ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಟಿಸ್ ಬೋರ್ಡಲ್ಲಿ ಇರ್ತಕ್ಕಂಥ ಎಲ್ಲ ನಿಮಗೆ ನೋಟಿಫಿಕೇಶನ್ ತಿಳಿಸಿದ್ದೆ. ಒಂದು PDF ಓಪನ್ ಮಾಡಿ. ಈ ತಿಂಗಳು 30ನೇ ತಾರೀಕು ಇದು ಲಾಸ್ಟ್ ಡೇಟ್ UPSC ಫಾರ್ ದ ಫ್ರೀ ಕೋಚಿಂಗ್ ಫಾರ್ ದ SSC ಸ್ಟೂಡೆಂಟ್ಸ್. ನೆಕ್ಸ್ಟು ಇದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಯಾವ್ಯಾವ ಥರ ಕೋರ್ಸ್ ಇರುತ್ತೆ, ನೆಕ್ಸ್ಟ್ ಎಷ್ಟು ಮಂತ್ ಇರುತ್ತೆ, ವಯಸ್ಸು ಎಷ್ಟಿರಬೇಕು, ನೆಕ್ಸ್ಟು ಕೋರ್ಸ್ ವಿವರ ಎಲ್ಲ ನಿಮ್ಗೆ ಹೇಳಿದ್ದೆ. ಯಾವ ಥರ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಂತ ಇವತ್ತು ನಾನು ತಿಳಿಸ್ಕೊಡ್ತೇನೆ. ನೆಕ್ಸ್ಟು ಸ್ಟೈಫಂಡ್ ಎಲ್ಲ ಎಷ್ಟು ಕೊಡ್ತಾರೆ ಅಂತ ಹೇಳಿದ್ದೆ, ಯಾವ ಥರ ಅರ್ಜಿ ಸಲ್ಲಿಸೋದು ಅಂತಲೂ ಸಹ ಹೇಳಿದ್ದೆ. ಬಟ್ ಪ್ರೋಸೆಸ್ ನಾನು ಹೇಳಿರಲಿಲ್ಲ. ಇವತ್ತು ಯಾವ ಥರ ಅರ್ಜಿ ಸಲ್ಲಿಸೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಓಕೆ, ಇಲ್ಲಿ ನಾವು ನೋಡ್ಬೋದು ಮೇನ್ ಪೇಜಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ನ ಟೈಪ್ ಮಾಡಿ, ಕ್ಯಾಪ್ಚರ್ ಟೈಪ್ ಮಾಡಿಬಿಟ್ಟು ಲಾಗಿನ್ ಆಗಿ. ಅಥವಾ ನೀವೇನಾದರೂ ಹೊಸದಾಗಿ ಏನಾದರೂ ಇಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಸೈಡಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ, ಅಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಏನು ಡೀಟೇಲ್ಸ್ ಎಲ್ಲ ಕೇಳುತ್ತೋ ಡೀಟೇಲ್ಸ್ನೆಲ್ಲ ಶೇರ್ ಮಾಡಿ. ಓಕೆ, ಆಲ್ರೆಡಿ ಒಂದು ಪರ್ಸನ್ದು ಲಾಸ್ಟ್ ಡೀಟೇಲ್ಸ್ ಎಲ್ಲ ಇದೆ, ಸೊ ನಾನು ಇಲ್ಲಿ ಎಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಕ್ಯಾಪ್ಚರ್ ಕೋಡ್ ಅಪ್ಲೈ ಮಾಡಿ. ಲಾಗಿನ್ ಅಂತ ಕೊಡಿ. ಓಕೆ, ಲಾಗಿನ್ ಆದಮೇಲೆ ಇಲ್ಲಿ ನಾವು ನೋಡ್ಬೋದು ವೆಲ್ಕಮ್ ಟು ಇಂದಿರಾ ಗಾಂಧಿ ಸೆಂಟರ್ ಫಾರ್ ದ ಕೆರಿಯರ್ ಡೆವಲಪ್ಮೆಂಟ್ ಅಂತ ಇದೆ. ಅಪ್ಲಿಕೇಶನ್ಸ್ ಇದೆ. ನೆಕ್ಸ್ಟು ಇಲ್ಲಿ ಒಂದು CT ಎಕ್ಸಾಮ್, ನೆಕ್ಸ್ಟು ಇನ್ಸ್ಟಿಟ್ಯೂಟ್ ಚಾಯ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಅಲೋಕೇಶನ್ ಆ್ಯಂಡ್ ಅಡ್ಮಿಷನ್ ಲೆಟರ್ ಅಂತ ಇದೆ. ಫಸ್ಟ್ ನಾವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಿದ್ಮೇಲೆ ನಾವೇನು CT ಎಕ್ಸಾಮ್ ಬರೀತೀವಿ, ಅದಾದಮೇಲೆ ನಮಗೆ ಒಂದು ಇನ್ಸ್ಟಿಟ್ಯೂಷನ್ ಚಾಯ್ಸ್ ಇದರೆಲ್ಲ ಒಂದೊಂದೇ ಅಲಾಟ್ಮೆಂಟ್ ನಮ್ಗೆ ಬಿಡ್ತಾರೆ. ಓಕೆ, ಫಸ್ಟು ನಾವಿಲ್ಲಿ ನೋಡೋಣ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡ್ಬೋದು RD ನಂಬರು, ನೆಕ್ಸ್ಟ್ ಕೆಟಗರಿ, ಕ್ಯಾಸ್ಟ್, ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ RD ನಂಬರು, ನೆಕ್ಸ್ಟು ಅಪ್ಲಿಕೆಂಟ್ ಆನ್ಯುವಲ್ ಇನ್ಕಮ್, ಇದನ್ನೆಲ್ಲ ನಾವು ಒಂದೊಂದೇ ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆ, ಫಿಲ್ ಮಾಡ್ತಾ ತೋರಿಸ್ತೀನಿ ಯಾವ ಥರ ಅಂತ. ನಿಮ್ಮದು RD ಕ್ಯಾಸ್ಟ್ ಹಾಕಿ, ಕ್ಯಾಸ್ಟ್ ಇನ್ಕಮ್ ಎಲ್ಲ ಯಾವ ಥರ ಇದು ಮಾಡಬೇಕಂತ ತೋರಿಸ್ತೀನಿ. ನೆಕ್ಸ್ಟು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಹಾಕಿ. ಓಕೆ, ನಿಮ್ಮ ಫಾದರ್ ನೇಮು, ಮದರ್ ನೇಮು, ನೆಕ್ಸ್ಟ್ ಫಾದರ್ ಆಕ್ಯುಪೇಷನು, ಮದರ್ ಆಕ್ಯುಪೇಷನು, ನೆಕ್ಸ್ಟ್ ಜೆಂಡರು, ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಇದನ್ನೆಲ್ಲ ಫಿಲ್ ಮಾಡಿ. ಓಕೆ, ನೆಕ್ಸ್ಟು ನಿಮಗೆ ಇಲ್ಲಿ ಕೆಲವೊಂದು ರಿಸರ್ವೇಷನ್ ಇರುತ್ತೆ ಅಂತ ಹೇಳಿದೆ. ನೀವೇನಾದರೂ ಹಾಸ್ಟೆಲ್ ಮೇಟ್ ಆಗಿದ್ದರೆ ನಿಮಗೆ 10% ರಿಸರ್ವೇಷನ್ ಇರುತ್ತೆ ಅಂತ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಇಲ್ಲಿ ಏನಾದರೂ ಹಾಸ್ಟೆಲ್ ಮೇಟ್ಸ್ ಆಗಿದ್ದರೆ ನಿಮ್ಮದು ಒಂದು ಎಸ್ ಅಂತ ಕೊಡಿ. ಓಕೆ, ಮಿನಿಮಮ್ 3 years ಗೌರ್ಮೆಂಟ್ ಹಾಸ್ಟೆಲಲ್ಲಿ ನಾವು ಸ್ಟೇ ಆಗಿರಬೇಕು. ನೆಕ್ಸ್ಟು ಕೋರ್ಸ್ ಯಾವುದು ಅಂತ ಇಲ್ಲಿ ಚಾಯ್ಸ್ ಮಾಡಿ. ಇದು ನಾನು ಲಾಸ್ಟ್ ಟೈಮ್ ಆಲ್ರೆಡಿ ಹಾಕಿರೋದ್ರಿಂದ ಇಲ್ಲಿ ಆಲ್ರೆಡಿ UPSC ಇಂದ ತೋರಿಸ್ತಾ ಇದೆ. ನಿಮಗೆ ಇಲ್ಲಿ ಫಸ್ಟ್ ಟೈಮ್ ಏನಾದರೂ ನೀವು ಅಪ್ಲೈ ಮಾಡ್ತಾ ಇದ್ರಿ ಅಂತಂದರೆ ನಿಮಗೆ ಇಲ್ಲಿ ಚಾಯ್ಸ್ ತೋರಿಸುತ್ತೆ. ಓಕೆ, UPSC, KS, IS, SSC, ಬ್ಯಾಂಕಿಂಗ್ ಎಕ್ಸಾಮ್ಸ್ ಈ ಥರ ಎಲ್ಲ ತೋರಿಸುತ್ತೆ. ನೆಕ್ಸ್ಟು ನಿಮ್ಮ ಒಂದು ಲಾಸ್ಟ್ ಡಿಗ್ರಿ ಸರ್ಟಿಫಿಕೇಟಲ್ಲಿ ಅಥವಾ ಕಾನ್ವೊಕೇಶನಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ನ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಅಪ್ಲೋಡ್ ಮಾಡಿ. ಯೂನಿವರ್ಸಿಟಿ, ಬೋರ್ಡು, ನೆಕ್ಸ್ಟ್ ನೇಮ್ ಆಫ್ ದ ಡಿಗ್ರಿ ಅಥವಾ ಇಯರ್ ಆಫ್ ದ ಪಾಸಿಂಗ್, ಪರ್ಸಂಟೇಜ್ ಅಥವಾ CGPA ಹಾಕ್ಬಿಟ್ಟು ನಿಮ್ಮದು ಒಂದು ಟೋಟಲ್ ಮಾರ್ಕ್ಸು, ನೆಕ್ಸ್ಟು ಒಂದು ನೀವೆಷ್ಟು ತಗೊಂಡಿದ್ದೀರ ಆ ಒಂದು ಒಬ್ಟೈನ್ ಮಾರ್ಕ್ಸು, ನೆಕ್ಸ್ಟ್ ಅಗ್ರಿಗೇಟ್ ಹಾಕಿದರೆ ಆಟೋಮೆಟಿಕ್ಕಾಗಿ ಬರುತ್ತೆ. ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಓಕೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ನೆಕ್ಸ್ಟು ಇಲ್ಲಿ IFSC ಕೋಡು, ಅಕೌಂಟ್ ನಂಬರ್ ಇದೆಲ್ಲ ಕೊಟ್ಬಿಟ್ಟು ಇಲ್ಲಿ ಗ್ರೀನ್ ಕಲರಲ್ಲಿ ಏನು ಕಾಣಿಸ್ತಾ ಇದೆ ಅದನ್ನು ಪ್ರೊಸೀಜರ್ ಕೊಡಿ. ಓಕೆ, ಅದಾದಮೇಲೆ ಇದಾದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಫೋಟೋ, ನೆಕ್ಸ್ಟ್ ಸಿಗ್ನೇಚರು, ನೆಕ್ಸ್ಟ್ ಒಂದು ಡಿಗ್ರಿ ಪ್ರಾವಿಷನಲ್ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ಸು, ನೀವೇನಾದರೂ ಹಾಸ್ಟೆಲೇಟ್ಸ್ ಆಗಿದ್ದು ಹಾಸ್ಟೆಲ್ ಕಡೆಯಿಂದ ಲೆಟರ್ಸ್ ಇತ್ತು ಅಂದರೆ ಆ ಒಂದು ಲೆಟರ್ಸು, ಇವನ್ನೆಲ್ಲ ಏನು ಮಾಡಬೇಕು, ನೀವು ಒಂದು ಕಡೆ ತೆಗೆದಿಟ್ಕೊಂಡು ಅದನ್ನು ಒಂದು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರೊಸೆಸ್ಸು ಅದಿದೆ. ನಾನಿಲ್ಲಿ ಫಿಲ್ ಮಾಡಿಲ್ಲ, ಸೊ ದಟ್ಸ್ ವೈ ಅದು ನೆಕ್ಸ್ಟ್ ಪ್ರೊಸೆಸ್ ಹೋಗಲ್ಲ. ಅದರ್ವೈಸ್ ನಾನಿಲ್ಲಿ ಫಿಲ್ ಮಾಡಿ ತೋರಿಸ್ಬಿಡ್ತೀನಿ. ಒಂದು ನಿಮಿಷ. ಶೆಡ್ಯೂಲ್ ಕ್ಯಾಸ್ಟ್ ಫಿಲ್ ಮಾಡಿದರೆ ನಮಗೆ ಇಲ್ಲಿ ತೋರಿಸುತ್ತೆ.
ನೆಕ್ಸ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಈ ಥರ ಎಲ್ಲ ತೋರಿಸುತ್ತೆ. ಓಕೆ, ನೆಕ್ಸ್ಟ್ ದ ನಂಬರ್ ಆಫ್ ದ ಇನ್ಕಮ್ ಸರ್ಟಿಫಿಕೇಟ್, ಇನ್ಕಮಲ್ಲಿ ನಿಮಗೆ ಏನು ಆರ್ ಡಿ ನಂಬರ್ ಇರುತ್ತೆ ಆ ಒಂದು ಆರ್ ಡಿ ನಂಬರ್ ಹೊಡೀರಿ. ನೆಕ್ಸ್ಟು ಆರ್ ಡಿ 003849139091. ನೆಕ್ಸ್ಟ್ ಇಲ್ಲಿ ಅಪ್ಲಿಕೆಂಟ್ ಆನ್ಯುವಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಎಲ್ಲ ಡೀಟೇಲ್ಸ್. ಓಕೆ, ಫಾದರ್ ಆಕ್ಯುಪೇಷನ್ನು, ಮದರ್ ಆಕ್ಯುಪೇಷನ್ನು, ನೆಕ್ಸ್ಟು ನಿಮ್ಗೆ ಯಾವುದು ಸಿಸ್ಟರ್ಸ್ ಬ್ರದರ್ಸ್ ಇದ್ದರೆ ಅವರ ಒಂದು ಇನ್ಫಾರ್ಮೇಷನ್ ಹಾಕಿ. ಓಕೆ, ಫೀಮೇಲು ಡೇಟ್ ಆಫ್ ಬರ್ತ್ ಎಲ್ಲ ಆಟೋಮೆಟಿಕ್ಕಾಗಿ ತಗೊಂಡಿದೆ. ನೀವು ಅಕೌಂಟ್ ಕ್ರಿಯೇಟ್ ಮಾಡುವಾಗಲೇ ನಿಮಗೆಲ್ಲ ಇನ್ಫಾರ್ಮೇಷನ್ ತಗೊಳ್ಳೋದು. ಓಕೆ, ಡಿಸ್ಟಿಕ್ ತಗೊಳ್ಳಿ, ನೆಕ್ಸ್ಟು ತಾಲೂಕು ತಗೊಳ್ಳಿ, ಇಲ್ಲಿ ರೋಡ್, ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ರೆ ಕೊಡಿ, ಇಲ್ಲಾಂದರೆ ಬೇಡ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಾ ಇಲ್ಲ. ಸೊ ಚಿಲ್ಡ್ರನ್ಸ್ ಆಫ್ ದ ಸಫೈ ಗೌರ್ಮೆಂಟ್ ಐಡೆಂಟಿಫೈಡ್ ಮ್ಯಾನ್ಯುಯಲ್ಸ್ ಕವರೇಜ್ ನೋ, ಅಲೆಮಾರಿನ ಅಲ್ಲ. ನೆಕ್ಸ್ಟು ದ ಸ್ಟೂಡೆಂಟ್ ಆಫ್ ರೆಸಿಡೆನ್ಷಿಯಲ್ ಅಲ್ಲಿ ವರ್ಕ್, ನೀವು ರೆಸಿಡೆನ್ಷಿಯಲ್ ಏನಾದ್ರು ಇದ್ದರೆ ಎಸ್ ಕೊಡಿ, ಬಟ್ ನಿಮ್ಮ ಕಡೆ ಏನಿರಬೇಕಪ್ಪ ಅಂದರೆ ಆ ಒಂದು ಹಾಸ್ಟೆಲ್ ಸರ್ಟಿಫಿಕೇಟ್ ಇರಬೇಕು. ಓಕೆ, ಸೊ ನನ್ನ ಕಡೆ ಇಲ್ಲ, ಸೊ ನಾನು ಡೈರೆಕ್ಟಾಗಿ ಕೊಡ್ತೀನಿ. ಓಕೆ, VTU BE and year of pass out 23 and ಪರ್ಸೆಂಟೇಜ್. ನಿಮ್ಮ ಒಂದು ಟೋಟಲ್ ಮಾರ್ಕ್ಸ್ ಏನಾದರೂ ಇದ್ದರೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ರಿ, ಬೇಗ ಇದಾಗುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ನೀವು ಏನು ತೊಗೊಳ್ತಿರಲ್ಲ ಬೇಗ ಬೇಗ ಹಾಕುವಾಗ ನಿಮಗೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ರಿ. ಏನೇನು ಬೇಕು ಅಂತ ನಾನು ಕ್ಲಾಸಲ್ಲಿ ಹೇಳಿದ್ದೆ, ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ತಿಳಿಸಿದ್ದೀನಿ. ನಿಮಗೆ ಮತ್ತೊಂದು ಸಲ ಬೇಕಂದರೆ ಇವಾಗ ಹೇಳ್ತೀನಿ. ಫೋಟೋ ಒಂದು, ನೆಕ್ಸ್ಟ್ ನಿಮ್ಮೊಂದು ಸಿಗ್ನೇಚರು, ನೆಕ್ಸ್ಟ್ ಒಂದು ಪ್ರಾವಿಷನಲ್ ಡಿಗ್ರಿ, ಪ್ರಾವಿಷನಲ್ ಸರ್ಟಿಫಿಕೇಟು, ನೆಕ್ಸ್ಟ್ ಅದಾದಮೇಲೆ ನೀವೊಂದು ಹಾಸ್ಟೆಲ್ ಏಟ್ಸ್ ಆಗಿದ್ರೆ ಹಾಸ್ಟೆಲ್ ಕಡೆಯಿಂದ ಲೆಟರ್ಸು, ನೆಕ್ಸ್ಟು ನಿಮ್ಮ ಎಲ್ಲ ಮಾರ್ಕ್ಸ್ಗಳಿರ್ತಕ್ಕಂಥ ಮಾರ್ಕ್ಸ್ ಏನಿದಾವೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಎಷ್ಟು ತೆಗ್ದಿದ್ದೀರೋ ಅದನ್ನು ನೋಡಿ ಎಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿಕ್ಕೆ. ನೆಕ್ಸ್ಟ್ ಇದೆಲ್ಲ ಟೈಪ್ ಮಾಡಿದರೆ ಇಲ್ಲಿ ಅಗ್ರಿಗೇಟ್ ಬರುತ್ತೆ. ನೆಕ್ಸ್ಟ್ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ. ಓಕೆ, ಅಕೌಂಟ್ ನಂಬರ್ ಹಾಕ್ಬಿಡಿ. ಏಟ್ 213 000 2369 ಎಲ್ಲ ನೋಡಿ ಪ್ರೊಸೀಡ್ ಅಂತ ಕೊಡಿ. ಓಕೆ, ಎಲ್ಲ ನೋಡ್ಬೋದು ಅಪ್ಲಿಕೆಂಟ್ ಫೋಟೋ. ಓಕೆ, ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಬೇಗ ಸಿಗೋ ಥರ. ಈ ಫೋಟೋ ಅಪ್ಲೋಡ್ ಫೋಟೋ ಅಂತ ಕೊಡಿ. ಓಕೆ, ಅಪ್ಲೋಡ್ ಆದಮೇಲೆ ಇದು ಅಪ್ಲೋಡ್ ಫೋಟೋ ಅಂತ ಕೊಡಿ, ಸಕ್ಸಸ್ಫುಲ್ ಅಂತ ತೋರಿಸ್ಬೇಕು. ಓಕೆ, ಇಲ್ಲಿ ಏನು ಐಕನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ಬರಬೇಕು. ಇದು ಫೋಟೋ ಸೈಜ್ ಶುಡ್ ಬಿ ವಿತಿನ್ 100 KB ಅಂತಿದೆ. ನಿಮ್ಮ ಸೈಜ್ ಫೋಟೋ ಸೈಜ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ ಗೂಗಲ್ಗೆ ಹೋಗಿ ರೀಸೈಜ್ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಏನು ನಿಮಗೆ ಕಾಣಿಸ್ತಿದೆ ಇಮೇಜ್ ರೀಸೈಜ್ ಇಮೇಜ್ ಆನ್ಲೈನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಿ. ಓಕೆ, ಇಲ್ಲಿ ಸೆಲೆಕ್ಟ್ ಫೋಟೋ ಅಂತ ಕಾಣಿಸ್ತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಂತ ಕೊಡಿ. %% ಕ್ವಾಲಿಟಿ ನೋಡ್ಕೊಂಡು ಕೊಡಿ. ಇಲ್ಲೆಲ್ಲ
ಒಂದ್ಸಲ ತೋರಿಸ್ಬಿಡ್ತೀನಿ, ನೀವೇನೇನು ಅಪ್ಲೋಡ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಓಕೆ, ಎಲ್ಲ ನೋಡ್ಬೋದು. ಅಪ್ಲಿಕೆಂಟ್ ಫೋಟೋ, ನೆಕ್ಸ್ಟು ನಿಮ್ಮ ಒಂದು ಸಿಗ್ನೇಚರು ಇಲ್ಲಿ ಇಷ್ಟಿಷ್ಟು KB ಅಂತ ಇದೆ, ಅಷ್ಟಿಷ್ಟು KBಯಲ್ಲಿ ಹಾಕಿ. ನೆಕ್ಸ್ಟು SSLC ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಲೇಟೆಸ್ಟ್ ಇನ್ಕಮ್ಮು, ನೆಕ್ಸ್ಟು ಪ್ರಾವಿಷನಲ್ ಸರ್ಟಿಫಿಕೇಟು, ನೆಕ್ಸ್ಟು ಸ್ಟೂಡೆಂಟ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್. ಓಕೆ, ಇದಿಷ್ಟು ನೀವು ಅಪ್ಲೋಡ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ನೀವೇನಾದ್ರೂ ಹಾಸ್ಟೆಲ್ ಏಡ್ಸ್ ಆಗಿದ್ರೆ ಅಂತಂದ್ರೆ ಹಾಸ್ಟೆಲ್ದು ಒಂದು ಫಾರ್ಮ್ ಇರಬೇಕು, ಇವ್ರು ಹಾಸ್ಟೆಲಲ್ಲಿ ಇದ್ರು ಅಂತ. ಸೊ ನೀವು ಹಾಸ್ಟೆಲ್ ಏಡ್ಸ್ ಆಗಿದ್ರೆ ಅದೊಂದು ಫಾರ್ಮ್ ಇದ್ರೆ ಓಕೆ. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.